is my brother. ಅವಾಯ್ಡ್ ಮಾಡಿಬಿಟ್ಟು ನೋ ಶುಗರ್. ಕಮ್ಮಿ ಆಯ್ತಾ ಇದೆಯಾ? ಕಮ್ಮಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ ಆಗಿದೆ 8 o'clock. ಸೊ ನನ್ನ ಡೊಮೆಸ್ಟಿಕ್ ಹೆಲ್ಪ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದ್ಲು. ಇದಾಗಿದ ತಕ್ಷಣ ರೈಟ್, ನಾನು ಇನ್ಸ್ಟಾಮಾರ್ಟಲ್ಲಿ ಐಟಮ್ಸ್, ಗ್ರಾಸರಿ ಐಟಮ್ಸ್ ತರಿಸಿರ್ತೀನಿ. ಸೊ ನೋಡೋಣ ಬನ್ನಿ ಏನೇನು ತರಿಸಿದ್ದೀನಿ ಅಂತ. ಫಸ್ಟ್ ಸೊ ನಾನು ಪಾಲಕ್ ಸೊಪ್ಪು ತರಿಸಿದ್ದೀನಿ. ಸೊಪ್ಪು ಏನಕ್ಕೆ ತರಿಸಿದ್ದೀನಿ ಅಂದರೆ ಇವತ್ತು ನಾನು ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಲಂಚ್ಗೆ. ಅದಾದಮೇಲೆ ಪಂಪ್ಕಿನ್ ಸೀಡ್ಸ್ ಯಾಕೆ ಅಂತ ಅಂದರೆ ನಾನು ಓಟ್ಸಲ್ಲಿ ಎಲ್ಲ ಸೀಡ್ಸೂ ಆ್ಯಡ್ ಮಾಡಿಕೊಂಡು ಐ ವಿಲ್ ಕನ್ಸ್ಯೂಮ್. ಪಂಪ್ಕಿನ್ ಸೀಡ್ಸ್ ಖಾಲಿ ಆಗಿತ್ತು, ಅದಕ್ಕೆ ರೀಸ್ಟಾಕ್ ಮಾಡ್ಕೋತಾ ಇದ್ದೀನಿ. ಶುಗರ್, ಈ ಕ್ರಿಸ್ಟಲ್ ಶುಗರ್ ನಾನು ಯೂಸ್ ಮಾಡಲ್ಲ, ಬಟ್ ನನ್ನ ಮದರ್ ಇನ್ ಲಾಗಾಗಲಿ ಅಥವಾ ನನ್ನ ಹಸ್ಬೆಂಡ್ಗಾಗಲಿ ಕಾಫಿ ಟೀನಲ್ಲಿ ಆ್ಯಡ್ ಮಾಡಲೇಬೇಕಲ್ವ, ಅದಕ್ಕೆ ಖಾಲಿಯಾಗಿತ್ತು, ರೀಸ್ಟಾಕ್ ಮಾಡ್ತಾಯಿದ್ದೆ. ಆ್ಯಪಲ್ ಹೆಲ್ದಿ ಸ್ನ್ಯಾಕಿಂಗಿಗೋಸ್ಕರ ತರಿಸಿದ್ದೀನಿ. ಗುವಾವಾ ರಿಚ್ ಇನ್ ಫೈಬರ್ ಆ್ಯಂಡ್ ಪ್ರೋಟೀನ್ಸ್, ಸೊ ಅದಕ್ಕೆ ತರಿಸಿದ್ದೀನಿ. ಪಿಂಕ್ ಸಾಲ್ಟ್, ನಾನು ಯೂಸ್ ಮಾಡೋದೇ ಪಿಂಕ್ ಸಾಲ್ಟ್ ಖಾಲಿ ಆಗಿತ್ತು, ಅದಕ್ಕೆ ರೀಸ್ಟಾಕ್ ಮಾಡ್ತಾಯಿದ್ದೀನಿ. ಇದು ಈಟ್ ಬೆಟರ್ ಕೋ ಅವ್ರದ್ದು ಆಲ್ಮಂಡ್ ಲಡ್ಡೂಸ್. ನನಗೆ ಲಂಚ್ ಆದಮೇಲೆ ಯಾವಾಗಲೂ ಕ್ರೇವಿಂಗ್ಸ್ ಆಗುತ್ತೆ ಏನಾದರೂ ಸ್ವೀಟ್ಸ್ ತಿನ್ನೋಣ ಅಂತ. ಸೊ ಅದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ನೋ ಶುಗರ್ ಹೆಲ್ದಿಯಾಗಿ ಇದು ಡ್ರೈ ಫ್ರೂಟ್ಸ್ದು ಲಡ್ಡು ತಿನ್ನೋಣ ಅಂತ ಇದು ತರಿಸಿದ್ದೀನಿ. ನೋ ಶುಗರ್ ಆ್ಯಡೆಡ್. ಸೊ ನೋಡೋಣ ಹೇಗಿರತ್ತೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮತ್ತು ಇದು ದೊಡ್ಡ ಬನಾನಾ ಯಾಕೆ ಅಂತ ಅಂದರೆ ಇಟ್ ಈಸ್ ಹೈ ಇನ್ ಪೊಟ್ಯಾಷಿಯಮ್. ಸೊ ನನ್ನ ಮಗ ಕ್ರಿಕೆಟ್ ಕ್ಲಾಸ್ಗೆ ಹೋಗ್ತಾನೆ. ಕ್ರಿಕೆಟ್ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಬನಾನಾ ಎವ್ರಿ ಡೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಯಾಕಂತ ಅಂದರೆ ಅದು ಎನರ್ಜಿ ರಿಲೀಸ್ ಮಾಡುತ್ತೆ. ಹೈ ಇಂಟೆನ್ಸಿಟಿ ಆಡ್ತಾನಲ್ವ ಅವನು, ಸೊ ಅದಕ್ಕೆ ಎನರ್ಜಿ ರಿಲೀಸ್ ಮಾಡುತ್ತೆ. ಸೊ ಇದಾಗಿತ್ತು ನನ್ನ ಇನ್ಸ್ಟಾಮಾರ್ಟ್ ಮಿನಿ ಹಾಲ್. ಇವಾಗ ಹೋಗ್ಬಿಟ್ಟು ನಾನು ನನ್ನ ಮಗನಿಗೆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅವನಿಗೆ ನಾನು ಎದ್ದೇಳಿಸಿ ರೆಡಿ ಮಾಡಬೇಕು ಸ್ಕೂಲ್ಗೆ. ಸೊ ಮತ್ತೆ ಸಿಗೋಣ. ಸೊ ಫ್ರೆಂಡ್ಸ್, ನಾನು ಆದ್ವಿಕ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸೊ ಬಿಟ್ಬಿಟ್ಟು ಬಂದಾದಮೇಲೆ ನಾನು ಈ ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತೀನಿ. ಸೊ ಈ ಡ್ರಿಂಕಲ್ಲಿ ಏನಿದೆ ಅಂತ ಅಂದರೆ, ಒಂದು ದೊಡ್ಡ ಗ್ಲಾಸ್ ನೀರಿಗೆ ಮೇಥಿ ಸೀಡ್ಸ್ ಹಾಕಬೇಕು, ಮತ್ತು ಸಿನಮನ್ ಸ್ಟಿಕ್ಸ್ ಹಾಕಬೇಕು, ಅದಾದಮೇಲೆ ಜೀರಾ ಹಾಕಿಬಿಟ್ಟು ಒಂದು 5 minutes ಚೆನ್ನಾಗಿ ಕುದಿಸ್ಬೇಕು. ಅದಾದಮೇಲೆ ಇದ್ರ ಬೆನಿಫಿಟ್ಸ್ ಏನು ಅಂತ ಅಂದರೆ, ಜೀರಾ ಬೆನಿಫಿಟ್ಸ್ ನಾನು ಹೇಳೋದೇ ಬೇಕಾಗಿಲ್ಲ. ಇಟ್ ಈಸ್ ವೆರಿ ಗುಡ್ ಫಾರ್ ಯುವರ್ ಡೈಜೆಷನ್. ಮೇಥಿ ಸೀಡ್ಸು ಮತ್ತು ಸಿನಮನ್ ಸ್ಟಿಕ್ಸ್ ಆರ್ ವೆರಿ ಗುಡ್ ಫಾರ್ ಮೇಂಟೈನಿಂಗ್ ಯುವರ್ ಬ್ಲಡ್ ಲೆವೆಲ್ಸ್. ಸೊ ಇದು ಶುಗರು ಸ್ಪೈಕ್ ಆಗದೇ ಇರೋ ಥರ ನೋಡ್ಕೊಳ್ಳುತ್ತೆ. ಇದನ್ನು ಒಂದು ದೊಡ್ಡ ಗ್ಲಾಸ್ಗೆ ಹಾಕ್ಕೊಂಡು ಹಾಫ್ ಅ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಕುಡಿದ್ರೆ ಇಟ್ಸ್ ಗುಡ್ ಫಾರ್ ಯುವರ್ ಗಟ್. ಫ್ರೆಂಡ್ಸ್, ನನ್ನ 2ನೇ ಮಗನು ಎದ್ದ, ಲಕ್ಷು. ಅವನದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆದಮೇಲೆ ನಂದು ಇವಾಗ ಬ್ರೇಕ್ಫಾಸ್ಟ್ ಟೈಮು. ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ, ಓವರ್ ನೈಟ್ ಸೋಕ್ ಮಾಡಿರೋ ಓಟ್ಸು ಬನ್ನಿ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು, ನಂದು 1 portion ರೆಡಿಯಾಗಿದೆ. ಇದರಲ್ಲಿ ನಾನು ಓವರ್ ನೈಟು ಓಟ್ಸ್ನ ಮಿಲ್ಕಲ್ಲಿ ಸೋಕ್ ಮಾಡಿ ಅದಕ್ಕೆ ಫ್ಲ್ಯಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಅದಾದಮೇಲೆ ಸನ್ಫ್ಲವರ್ ಸೀಡ್ಸ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ. 2 ಪೋರ್ಷನಲ್ಲಿ ಮಾಡಿದ್ದೀನಿ. 1 portion ನನ್ನ ಹಸ್ಬೆಂಡ್ಗೆ, ಇದು ನನ್ನ ಪೋರ್ಷನ್ನು. ಅದಕ್ಕೆ ನನ್ನ ಪೋರ್ಷನ್ಗೆ ನಾನು ಆ್ಯಡ್ ಮಾಡ್ಕೊಂಡಿರೋ ಫ್ರೂಟ್ಸು ಆ್ಯಪಲ್ಲು ಮತ್ತು ಬನಾನಾಸು. ಸೊ ದಿಸ್ ಈಸ್ ಅ ಹೆಲ್ದಿ ಬಾಲ್. ಸರಿ, ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನು ಫ್ರೆಶನ್ ಅಪ್ ಆಗಬೇಕು. ಸೊ ಲೆಟ್ಸ್ ಗೆಟ್ ರೆಡಿ ಫಾರ್ ದ ಡೇ. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಈಗ ಟೈಮ್ ಆಗಿದೆ 2 o'clock. ನಾನು ಆದ್ವಿಕ್ನ ಕರ್ಕೊಂಡು ಬಂದು ಆದ್ವಿಕ್ತು ಮತ್ತು ಲಕ್ಷದು ಲಂಚ್ ಆಯಿತು. ಇವಾಗ ನಾವು ಲಂಚ್ ಮಾಡಬೇಕು. ಬನ್ನಿ ಲಂಚಲ್ಲಿ ಏನು ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇವತ್ತು ನಾನು ಲಂಚಲ್ಲಿ ಪಾಲಕ್ ಸೊಪ್ಪಿನ ಸಾರು, ಅದಾದಮೇಲೆ ಇದು ಹೀರೆಕಾಯಿ ಪಚ್ಚಡಿ,
ಮಿಕ್ಸ್ಡ್ ಸ್ಪ್ರೌಟ್ಸು, ಇದು ಮಶ್ರೂಮ್ ಫ್ರೈ ಆ್ಯಂಡ್ ಸೌತೆಕಾಯಿ. ಸೊ ಇದು ಮಶ್ರೂಮ್ ಫ್ರೈ ಮತ್ತು ಹೀರೆಕಾಯಿ ಪಚ್ಚಡಿ ಇದು ಮನೆಯದಲ್ಲ, ಇದು ಆಚೆಗಡೆದು. ಸೊ ದಿಸ್ ಈಸ್ ವಾಟ್ ಐ ಆಮ್ ಹ್ಯಾವಿಂಗ್ ಫಾರ್ ಲಂಚ್. ಇವಾಗ ಟೈಮ್ ಆಗಿದೆ 4 o'clock. ಆದ್ವಿಕ್ದು ಕ್ರಿಕೆಟ್ ಕ್ಲಾಸ್ ಇದೆ ಇವತ್ತು. ಸೊ ಅವನನ್ನು ಕ್ರಿಕೆಟ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಮತ್ತು ನಾನು ಅನ್ಕೋತಾ ಇದ್ದೀನಿ ಸಲೂನ್ಗೆ ಹೋಗೋಣ ಅಂತ. ಯಾಕಂತ ಅಂದರೆ ನಾನು ಆಯಿಲ್ ಮಸಾಜ್, ಹೆಡ್ ಆಯಿಲ್ ಮಸಾಜ್ ಮಾಡಿಸ್ಬೇಕು ಮತ್ತು ಥ್ರೆಡ್ಡಿಂಗ್ ಮಾಡಿಸ್ಬೇಕು. ಬಟ್ ದೆನ್ ಯೋಚನೆ ಮಾಡ್ತಾಯಿದ್ದೀನಿ ಹೋಗ್ಲಾ ಬೇಡ ಅಂತ. ಯಾಕಂತಂದರೆ ಐ ವಿಲ್ ಹ್ಯಾವ್ ಟು ಕಾಂಪ್ರಮೈಸ್ ಆನ್ ಮೈ ಈವ್ನಿಂಗ್ ವಾಕ್ಸ್. ಸೊ ಇನ್ನೂ ಡಿಸೈಡ್ ಮಾಡಿಲ್ಲ. ಫಸ್ಟು ಅವನನ್ನು ಆದ್ವಿಕ್ನ ಕ್ರಿಕೆಟ್ ಕ್ಲಾಸಿಗೆ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಹೋಗೋದೋ ಬೇಡವೋ ಅಂತ. ನೋಡೋಣ ಏನು ಮಾಡ್ತೀನಿ ಅಂತ ಫ್ರೆಂಡ್ಸ್. ಆದಿ, ವೇರ್ ಆರ್ ವಿ ಗೋಯಿಂಗ್? ಕ್ರಿಕೆಟ್ ಕ್ಲಾಸಸ್ಸಾ? ಓಕೆ, ಕ್ರಿಕೆಟ್ ಕ್ಲಾಸ್ಗೆ ಯಾರು ಬರ್ತಾರೆ? ದಕ್ಷು ಯಾರು? ಮೈ ಫ್ರೆಂಡ್. ಯೋ ಫ್ರೆಂಡಾ ದಕ್ಷು? ನೋ, ಇಸ್ ಮೈ ಬ್ರದರ್. ಯೆಸ್ ಫ್ರೆಂಡ್ಸ್, ಆದ್ವಿಕ್ ಕಸಿನ್ ಬ್ರದರ್ ದಕ್ಷು, ಅವನು ಬರ್ತಾನೆ ಕ್ರಿಕೆಟ್ ಕ್ಲಾಸ್ಗೆ. ಸೊ ಇಬ್ಬರೂ ಕ್ರಿಕೆಟ್ ಕ್ಲಾಸಸ್ಗೆ ಹೋಗ್ತಾರೆ. ದಕ್ಷ ಯಾರು ಅಂತ ಅಂದರೆ ನನ್ನ ಬ್ರದರ್ ಇನ್ ಲಾ ಕೋ ಸಿಸ್ಟರು ಮಗ ದಕ್ಷು. ಸೊ ಅವನು ಬರ್ತಾನೆ ಕ್ರಿಕೆಟ್ ಕ್ಲಾಸಸ್ಗೆ. ಹಾಯ್ ದಕ್ಷ್, ಹೌ ಆರ್ ಯು ಫೀಲಿಂಗ್? ಗುಡ್. ಫೀವರ್ ಕಮ್ಮಿ ಆಯ್ತಾ? ಇದೆಯಾ? ಕಮ್ಮಿ ಆಯ್ತಾ? ಹಾಯ್ ವೀನಾ. ಗುಡ್ ಗುಡ್. ಸೊ ನಾನು ಸಲೂನ್ಗೆ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ವಿಸಿಟ್ ಮಾಡೋದು ಸ್ಪಿನ್ ಸಲೂನ್, ನಮ್ಮ ಮನೆ ಹತ್ರನೇ ಇರೋದು. ಸೊ ನಾನು ಇವಾಗ ಹೆಡ್ ಮಸಾಜು, ಅಪ್ಪರ್ ಲಿಪ್ಪು, ಥ್ರೆಡ್ಡಿಂಗ್ ಮಾಡಿಸ್ಬೇಕು. ಮತ್ತು ನಾನು ಇಷ್ಟೆಲ್ಲನೂ ನನ್ನ ಮಗ, ಎರಡನೇ ಮಗ ಲಕ್ಷು ಎದ್ದೇಳೋ ಅಷ್ಟರಲ್ಲಿ ಹೋಗಬೇಕು. ನನ್ನ ಮಗ ಆಫ್ಟರ್ನೂನ್ ನ್ಯಾಪ್ ತೊಗೋತಾ ಇದ್ದಾನೆ ನಮ್ಮ ಅತ್ತೆ ಜೊತೆ. ಸೊ ಬನ್ನಿ. ಸೊ ಸಲೂನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆದ್ವಿಕ್ನ ಕ್ರಿಕೆಟ್ ಕ್ಲಾಸಿಂದ ಪಿಕ್ ಮಾಡಿಕೊಂಡು ಬಂದು ಆದ್ವಿಕ್ ಹೋಮ್ವರ್ಕ್ ಎಲ್ಲ ಮುಗಿಸಿ ಇವಾಗ ಟೈಮು 9 o'clock ಆಗಿದೆ. ನಮ್ಮ ಡಿನ್ನರ್ ಎಲ್ಲನೂ ಮುಗಿಸಿ ನೈಟ್ ಸ್ಕಿನ್ ಕೇರ್ ಮಾಡಿ ಮಲ್ಕೊಳ್ಳೋದೇನೆ. ಮತ್ತು ನಿನ್ನೆ UKದು ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ನೋಡಿಲ್ವೋ ಐ ವುಡ್ ರಿಕ್ವೆಸ್ಟ್ ಯು ಟು ಗೋ ಆ್ಯಂಡ್ ಚೆಕ್ಔಟ್. ಮತ್ತು ನಾನು ಇವತ್ತು ಬೆಳಗ್ಗೆಯಿಂದ ನೈಟ್ ತನಕ ಮಾಡಿರೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಗೊತ್ತಲ್ವ ನಿಮಗೆ ಏನು ಮಾಡಬೇಕು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಗುಡ್ ನೈಟ್.